ಈ ಲೆಕ್ಕ ಮಾಡ್ರಿ ವಿದ್ಯಾರ್ಥಿಗಳೇ, ಮಾಡೋದಾಗಿಂದ ಹೇಳ್ರಿ, ವಿಡಿಯೋ ಆನ್ ಮಾಡ್ರಿ, ನಾ ಬಂದು ತಿಳಿಸ್ತೀನಿ. ನೀವು ಲೆಕ್ಕ ಮಾಡೋದಾಯಿತು ಅಂತಂದ್ರೆ ವಿಡಿಯೋ ಆನ್ ಮಾಡ್ರಿ, ನಾ ಲೆಕ್ಕ ತಿಳಿಸ್ತೀನಿ. ಓಕೆ, ನೋಡ್ರಿ ಎಲ್ಲರೂ ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡ್ರಿ. ಬೋರ್ಡ್ ಕಡೆ ಲಕ್ಷ್ಯ ಕೊಟ್ಟು ನೋಡಿದ್ರೆ ಎಲ್ಲ ಲೆಕ್ಕಗಳು ಬರ್ತಾವೆ. ಈ ಪ್ರಶ್ನೆ ಏನದ ಸರಿಯಾಗಿ ಓದ್ರಿ. ಒಂದು ಶಾಲೆಯಲ್ಲಿ 200 ವಿದ್ಯಾರ್ಥಿಗಳಲ್ಲಿ 5ರಲ್ಲಿ 3 ಮಂದಿ ಕ್ರಿಕೆಟ್ ಆಡಲು ಬಯಸುತ್ತಾರೆ. ಅಂದ್ರೆ 5 ಮಂದಿ ಒಳಗೆ 3 ಮಂದಿ ಕ್ರಿಕೆಟ್ ಆಡಲಿಕ್ಕೆ ಬಯಸ್ತಾರ. ಬಯಸ್ಲಾರ್ದವ್ರು ಅಂದ್ರೆ ಏನು, 5ರ 3 ಕಳೆದ್ರೆ 2 ಏನಾಗ್ತದ, ಆಟವನ್ನು ಆಡಲು ಬಯಸದವರು. ಆಟ ಆಡಲಕ್ಕೆ ಬಯಸಂಗಿಲ್ಲ. ಎಷ್ಟು ಮಂದಿ? 2. 3 ಮಂದಿ ಏನು, 5 ಮಂದಿ ಒಳಗೆ 3 ಮಂದಿ ಕ್ರಿಕೆಟ್ ಆಡಲು ಬಯಸುತ್ತಾರೆ. ತಿಳಿತಾ? ಆಮೇಲೆ ಬಯಸ್ಲಾರ್ದವ್ನ ಹೆಂಗೆ ತಗೋಬೇಕು? 5ರ 3 ಕಳೆದ್ರೆ 2 ಕ್ರಿಕೆಟವನ್ನು ಆಡಲು ಬಯಸುವುದಿಲ್ಲ ಅಂದಾಗ ನಾವು ಇದನ್ನು ಹೆಂಗೆ ಮಾಡಬೇಕು ನೋಡಿ. 5 ವಿದ್ಯಾರ್ಥಿಗಳಿಗೆ 3 ಮಂದಿ ಆಡ್ತಾರಂದ್ರೆ ಎಷ್ಟು ಮಂದಿ ಆಟ ಬಯಸೋದಿಲ್ಲ? 2 ಬಯಸದವರು ಕ್ರಿಕೆಟ್ ಆಟವನ್ನು ಬಯಸದವರು. 5 ಮಂದಿ ಒಳಗೆ ಎಷ್ಟು ಮಂದಿ ಕ್ರಿಕೆಟ್ ಆಟವನ್ನು ಬಯಸದವರು? 2. 200 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು? 200 ಗುಂಡ್ಲೆ 2 ಸರ್ವಾಸ್ ಬಾಗಿಲೆ 5. ನೋಡಿ, 5 ಒಂದಲೆ 5 40, 42 80 ವಿದ್ಯಾರ್ಥಿಗಳು ಕ್ರಿಕೆಟವನ್ನು ಇಷ್ಟಪಡುವುದಿಲ್ಲ. ಎಷ್ಟು? ಆನ್ಸರ್ 80 ವಿದ್ಯಾರ್ಥಿಗಳು. 80 ವಿದ್ಯಾರ್ಥಿಗಳು ಆಟವನ್ನು ಆಡಲು ಬಯಸುವುದಿಲ್ಲ. ಆಟವನ್ನು ಆಡಲು ಬಯಸುವುದಿಲ್ಲ. ಎಷ್ಟು ಮಂದಿ? 80 ಇದ್ದದಿಲ್ಲದ ಹುಡುಕ್ಯಾಡ್ರಿ. 80 ವಿದ್ಯಾರ್ಥಿಗಳು. ಉತ್ತರ ಸಂಖ್ಯೆ ಬಿ. ಇಷ್ಟು ತಿಳ್ಕೊಳ್ಳೋದಷ್ಟೇ, ಬಾಯಿಲೇನೆ ಮಾಡ್ಬೋದು. ಒಂದು ಶಾಲೆಯಲ್ಲಿ 200 ವಿದ್ಯಾರ್ಥಿ, 5ರಲ್ಲಿ 3 ಮಂದಿ ಕ್ರಿಕೆಟ್ ಆಡಲು ಬಯಸುತ್ತಾರೆ. 5 ಮಂದಿ ಒಳಗೆ 3 ಮಂದಿ ಆಡಲಿಕ್ಕೆ ಒಪ್ಪಿಕೊಂಡಾರ, 2 ಆಡಂಗಿಲ್ಲ ಅಂದಂಗ. 5 ವಿದ್ಯಾರ್ಥಿಗಳು 2 ಬಯಸದವರು, ಕ್ರಿಕೆಟ್ ಬಯಸದವರು. ಹೌದಲ್ಲ? ಕ್ರಿಕೆಟ್ ಆಡಲು ಬಯಸದವರು. ಆಮೇಲೆ 200ಕ್ಕೆ ಎಷ್ಟು? 80 ವಿದ್ಯಾರ್ಥಿಗಳು. 5 ಒಂದಲೆ 5 42 80. ಆನ್ಸರ್ 80 ವಿದ್ಯಾರ್ಥಿಗಳು ಆಟವನ್ನು ಆಡಲು ಬಯಸುವುದಿಲ್ಲ. ತಿಳಿತಲ್ಲ? ಚಂದಂಗೆ ತಿಳ್ಕೊಂಡು ಬಿಟ್ರೆ ಏನು ಭಾಳ ಬಿರಿ ಇಲ್ಲ ಲೆಕ್ಕ. ಮುಂದಿನ ಲೆಕ್ಕಗಳನ್ನು ನೋಡಿ.